ಇಂಗ್ಲಿಷ್ ಮೀಡಿಯಮ್ಸ್ ಸೇರ್ಸಿದ್ರೆ ಖರ್ಚು ಮೇಲೆ ಖರ್ಚು. ರೈಸ್ ಬಿರಿಯಾನಿ ಮತ್ತೆ ಕಬಾಬ್ ಹೇಳಿದ್ವಿ. ನಾವು 10th ಅಲ್ಲಿ ಇಷ್ಟು ಬುಕ್ಸ್ ಎತ್ಕೊಂಡು ಹೋಗ್ತಾ ಇದ್ವಿ. Hello guys, welcome back to my channel. ಇವತ್ತು ಬೆಳಗ್ಗೆಯಿಂದ ಏನ್ ಕೆಲಸನೂ ಸರಿಯಾಗಿ ಆಗಿರ್ಲಿಲ್ಲ. ಸೊ ಗ್ಯಾಸ್ ಬೇರೆ ಖಾಲಿಯಾಗಿ ಹೋಗಿತ್ತು. ಅದಕ್ಕೇನೆ ಇವತ್ತು ಕರೆಂಟ್ ಸ್ಟವ್ ಅಲ್ಲಿ ಅಡಿಗೆ ಮಾಡಿದ್ದು. ಕರೆಂಟ್ ಸ್ಟವ್ ಅಲ್ಲಿ ಅಡಿಗೆ ಮಾಡೋಷ್ಟರಲ್ಲಿ ಫುಲ್ ಸುಸ್ತಾಗೋಯ್ತು. ದೋಸೆ ಮತ್ತೆ ಚಟ್ನಿ ಮಾಡಿದ್ದೆ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಪಾಪು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅವ್ರದ್ದು ಸ್ಕೂಲ್ ಬುಕ್ಸ್ ಎಲ್ಲ ಕೊಟ್ಬಿಟ್ಟು ಬರ್ಬೇಕು. ಇನ್ನೇನು ಸ್ಕೂಲ್ಸ್ ಎಲ್ಲ ಶುರು ಆಯ್ತಲ್ವಾ. ಸೊ ಪೇರೆಂಟ್ಸ್ ಗೆಲ್ಲಾನು ಇನ್ನ ಬಿಸಿ ಸ್ಕೆಡ್ಯೂಲ್ ಮಾರ್ನಿಂಗ್ ಟೈಮು. ಸೊ ನನಗೂ ಕೂಡ ಅಷ್ಟೇ ನಾಳೆಯಿಂದ ನಮ್ಮ ಪಾಪುಗೆ ಸ್ಕೂಲ್ ಶುರು ಆಗುತ್ತೆ. ಸೊ ಅದಕ್ಕೇನೆ ಇವತ್ತು ಹೋಗ್ಬಿಟ್ಟು ಬುಕ್ಸ್ ಎಲ್ಲ ಕೊಟ್ಬಿಟ್ಟು ಬರ್ಬೇಕು. ಮಂಗಳವಾರ ಇತ್ತಲ್ವಾ, ಸೊ ಅದಕ್ಕೆ ಮಂಗಳವಾರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೀನಿ. ಬನ್ನಿ ವ್ಲಾಗ್ ನ ಕಂಟಿನ್ಯೂ ಮಾಡೋಣ. ಹಾಗೆ ಪೂಜೆ ಮಾಡ್ಬಿಟ್ಟು ಬುಕ್ಸ್ ಕೊಡಕ್ ಹೋಗ್ಬೇಕು. ಏನೇನಾಗುತ್ತೆ ಇವತ್ತು ಅಂತ ಹೇಳ್ಬಿಟ್ಟು ನೋಡೋಣ ಗೈಸ್. ನೋಡಿ ಹೊಸ್ಲಿಗೆಲ್ಲ ಈ ರೀತಿ ರಂಗೋಲಿ ಹಾಕೊಂಡಿದೀನಿ. ಹೊಸ್ಲ ಹತ್ರ ಎಲ್ಲ ರಂಗೋಲಿ ಹಾಕೊಂಡಾಗಿದೆ. ಹಾಗೆ ನಾನು ಕೂಡ ರೆಡಿ ಆಗಿದ್ದಾಗಿದೆ. ಇನ್ನ ಪೂಜೆ ಮಾಡಿ ಹೊರಡೋದಷ್ಟೇ. ಬನ್ನಿ ಇವಾಗ ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿ ಹೋಗೋಣ ಗೈಸ್. ನೋಡಿ ಇಲ್ಲಿ ಬುಕ್ಸ್ ಎಲ್ಲ ಇಟ್ಟಿದೀನಿ. ಇನ್ನ ಕೊಡ್ತೀವಲ್ವಾ, ಅವರು ಒಂದೊಂದು ಬುಕ್ ಕೊಡ್ತಾರೆ ಅಷ್ಟೇ. ನಾನು ಮತ್ತೆ ಪೂಜೆ ಮಾಡ್ಬೇಕಂದ್ರೂ ಕೂಡ ಬುಕ್ ಸಿಗಲ್ಲ. ಸೊ ಅದಕ್ಕೋಸ್ಕರನೇ ಒಟ್ಟಿಗೆ ಎಲ್ಲ ಬುಕ್ಸ್ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ತಗೊಂಡೋಗಿ ಕೊಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಮ್ಯಾನಿಫೆಸ್ಟೇಷನ್ ಕೂಡ ಮಾಡಿದೆ. ಸೊ ಇದನ್ನು ನಾನು ಪರ್ಸ್ನಲಿ ಬಿಲೀವ್ ಮಾಡ್ತೀನಿ. ನನ್ನ ಮದುವೆಗೂ ಮುಂಚೆ ನಾನು ನನ್ನ ಮನಸ್ಸಲ್ಲಿ ಏನೋ ಒಂದು ಆಸೆ ಇಟ್ಕೊಂಡಿದ್ದೆ, ಲೈಕ್ ನನ್ನ ಹಸ್ಬೆಂಡ್ ಜೊತೆ ಮದುವೆ ಆಗಬೇಕು ಅಂತ. ಅದನ್ನು ನಾನು ಬುಕ್ಕಲ್ಲಿ ಬರಿತಾ ಇದ್ದೆ. ಸೊ ಆವಾಗ ಅದು ನೆರವೇರಿತು. ಸೊ ಆಗಿಂದನೇ ನಾನು ಈ ಒಂದು ಮ್ಯಾನಿಫೆಸ್ಟೇಷನ್ನ ನಂಬ್ತೀನಿ. ಸೊ ನಾವು ಒಂದು ವಿಷಯನ ಗಟ್ಟಿಯಾಗಿ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀವಿ ಅಂದರೆ ಖಂಡಿತವಾಗ್ಲೂ ಅದು ನೆರವೇರುತ್ತೆ. ಸೊ ಟ್ರೈ ಮಾಡಿ ನೋಡಿ ನೀವು, ಬಟ್ ನಂಬಿಕೆಯಿಂದ ಟ್ರೈ ಮಾಡಿ. ಅದಾದಮೇಲೆ ನಮ್ಮ ಪಾಪು ಕೈಯಲ್ಲೂ ಕೂಡ ಪೂಜೆ ಮಾಡಿಸಿದ್ದಾಯಿತು. ಸೊ ಇವಾಗ ಬುಕ್ಸ್ ಎತ್ಕೊಂಡು ಕೊಡಕ್ ಹೋಗ್ಬೇಕು. ಇವಾಗ ಪೂಜೆ ಮಾಡಿದೆಲ್ಲ ಆಯ್ತು. ಸೊ ಬುಕ್ಸ್ ಎಲ್ಲ ಎತ್ತಿಡ್ತಾ ಇದೀನಿ. ನೋಡಿ ಇವ್ರಿಗೆ ಬುಕ್ಸ್ ಎಲ್ಲ ಅವ್ರೆ ಕೊಡ್ತಾರೆ. ಬಟ್ ಆದ್ರೆ ಅದಾದ್ಮೇಲೆ ಪೆನ್ಸಿಲು, ಎರೇಸರು ಇವೆಲ್ಲ ನಾವೇ ತಗೊಳ್ಬೇಕು ಗೈಸ್. ನಾವು ಅವ್ರಿಗೆ 1 lakh ಫೀಸ್ ಕಟ್ಟೋದಲ್ದಿರಾ ಮತ್ತೆ 600 rupees ಕೊಟ್ಟು ಈ ಐಟಮ್ಸ್ ಎಲ್ಲ ತಗೊಳ್ಬೇಕು. A4 ಶೀಟ್ಸ್ ಅವೆಲ್ಲಾನು ಇಂಗ್ಲಿಷ್ ಮೀಡಿಯಮ್ಸ್ ಸೇರ್ಸಿದ್ರೆ ಖರ್ಚು ಮೇಲೆ ಖರ್ಚು. ಬಟ್ ಆದ್ರೂ ಕೂಡ ಒಳ್ಳೆ ಎಜುಕೇಶನ್ ಇರುತ್ತೆ ಅನ್ನೋ ಒಂದು ಹೋಪ್ ಅಷ್ಟೇ. ಇಲ್ಲಿ ನೋಡಿ ಇದರಲ್ಲಿ ಕಲರ್ ಶೀಟ್ಸು ಮತ್ತೆ ಕ್ಲೇ ಪೆನ್ಸಿಲ್ಸು, ಎರೇಸರು, ಅದಾದ್ಮೇಲೆ ಇದು KG ಕಾರ್ಬನ್ ಶೀಟ್ ಬರುತ್ತಲ್ವಾ ಅದು. ಇನ್ನ ಬುಕ್ಸ್ ನೋಡಿ ಎಷ್ಟಿರುತ್ತೆ ಪಾಪ ಇವ್ರಿಗೆ. ನಾವು 10th ಅಲ್ಲಿ ಇಷ್ಟು ಬುಕ್ಸ್ ಎತ್ಕೊಂಡು ಹೋಗ್ತಾ ಇದ್ವಿ. ಅಷ್ಟು ಬುಕ್ಸ್ ಅವ್ರಿಗಿರುತ್ತೆ. ಇವಾಗ ಮಾಂಟು ಅಂದ್ರೆ ಅವನಿವಾಗ LKG. ಸೊ ಇದನ್ನೆಲ್ಲ ಎತ್ಕೊಂಡೋಗಿ ಇವಾಗ ಸ್ಕೂಲಲ್ಲಿ ಕೊಡಬೇಕು ಗೈಸ್. ಮಳೆ ಬರೋ ಥರ ಇದೆ. ಮಳೆ ಏನಾದ್ರು ಬರ್ತಾ ಇದ್ರೆ ಹಾಗೆ ಇವತ್ತಾಗಲ್ಲ, ನಾಳೆ ಹಂಗೆ ಕೊಟ್ಟು ಕಳಿಸ್ಬೇಕಿಲ್ಲ, ನಾವೇ ಹೋಗಿ ಡ್ರಾಪ್ ಮಾಡಬೇಕು. ನೋಡೋಣ ಏನ್ ಮಾಡ್ತೀವಿ. Hanging on, walking tall. ಗೈಸ್ ಇವಾಗ ಬಂದ್ವಿ ಸ್ಕೂಲ್ ಹತ್ರ. ಇವಾಗ ಬುಕ್ಸ್ ಎಲ್ಲ ಕೊಟ್ಬಿಟ್ಟು ಹೋಗ್ಬೇಕು. ಬುಜಿ ಏನ್ ನಾಳೆಯಿಂದ ಸ್ಕೂಲು? ಆಮೇಲೆ ಹೋಗ್ತಾ ಏನಾದ್ರು ತಿನ್ಕೊಂಡು ಹೋಗೋದು. ಯೂಶಲಿ ನಮ್ಮ ಪಾಪು 1 o'clock ಎಲ್ಲ ಬಂದುಬಿಡ್ತಾ ಇದ್ದ. ಬಟ್ ಈ ವರ್ಷದಿಂದ 3 ಗಂಟೆಗೆ ಕಳಿಸ್ಕೊಡೋ ಥರ ಮಾತಾಡಿದ್ದೀವಿ. ಸೊ ಅದಕ್ಕೇನೆ ರಿಕ್ವೆಸ್ಟ್ ಫಾರ್ಮ್ ಕೇಳಿದ್ರು, ಅದನ್ನೇ ಬರೀತಾ ಇದ್ರಿ. ಇವಾಗ ಬುಕ್ಸ್ ಎಲ್ಲ ಕೊಟ್ಬಿಟ್ಟು ಬಂದಾಯಿತು. ಸೊ ಹಾಗೆ ಒಂದು 3 o'clock ಅವ್ನಿಗೆ ಸ್ಕೂಲ್ ಇಡ್ಸ್ಕೋಬೇಕಿತ್ತು. 3 o'clock ಅಂದರೆ ಡೇ ಕೇರ್ ಥರ ಅವ್ರಿಗೆ ಯೂಶಲಿ 1 o'clock ಬಿಟ್ಬಿಡ್ತಾ ಇದ್ರು. ಸೊ 3 o'clock ಸ್ಕೂಲಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಇಯರಿಂದ ನಾವು ಅಂದ್ಕೊಳ್ತಾ ಇದ್ವಿ. ಅದಕ್ಕೇನಾದ್ರು ಫೀಸ್ ಇರುತ್ತಾ ಏನು ಅಂತ ಕೇಳಿದ್ವಿ. ಫೀಸ್ ಏನಿರಲ್ಲ ಅಂತ ಅಂದರು. ಸೊ ಅದಕ್ಕೆ ಒಂದು ರಿಕ್ವೆಸ್ಟ್ ಫಾರ್ಮ್ ಕಳಿಸ್ಬೇಕು ಅಂತಂದು ರಿಕ್ವೆಸ್ಟ್ ಫಾರ್ಮ್ ಕೊಟ್ಬಿಟ್ಟು ಅದನ್ನು ರಿಕ್ವೆಸ್ಟ್ ಫಾರ್ಮ್ ಕೊಟ್ಬಿಟ್ಟು ಇವಾಗ ಬಂದ್ವಿ. ಸೊ ಅದಕ್ಕೇನು ಫೀಸ್ ಇರಲ್ವಂತೆ ಗೈಸ್. ನಾವು ಪೇ ಮಾಡಿದೀವಲ್ವಾ ಅದರಲ್ಲೇ ಎಲ್ಲ ಕವರ್ ಆಗುತ್ತಲ್ವ. ಸೊ ಅದಕ್ಕೇನೆ ಅಷ್ಟೇ. ಇನ್ಮೇಲೆ 3 o'clock ಬರ್ತಾನೆ ನನ್ನ ಮಗ. ಗೈಸ್ ಇವಾಗ ಹೋಟೆಲ್ ಬಂದ್ಬಿಟ್ಟು ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿದಾಯ್ತಲ್ವ, ಅದಕ್ಕೆ ನಾನ್ ವೆಜ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಗೈಸ್.
ನಮ್ಮ ಪಾಪು ಸ್ಕೂಲ್ಗೆ ಈ ಹೋಟೆಲ್ ಸ್ವಲ್ಪ ಹತ್ರದಲ್ಲಿದೆ, ಸೊ ಅದಕ್ಕೆ ಇಲ್ಲೇ ಬಂದಿದ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಒಂದ್ಸಲ ಬಿರಿಯಾನಿ ಮಾತ್ರ ತಿಂದ್ಬಿಟ್ಟು ಹೋಗಿದ್ವಿ, ಸೊ ಅದಕ್ಕೋಸ್ಕರ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಕಬಾಬ್ ತಗೊಂಡ್ವಿ. ಏನಿವೆ ಬಿರಿಯಾನಿ ಅನ್ನೋದು ನಮಗೆ ಬೇಕೇ ಬೇಕು, ಬಿಕಾಸ್ ನಾನು ರೈಸ್ ಐಟಮಲ್ಲಿ ಜಾಸ್ತಿ ಬಿರಿಯಾನಿನೇ ಚೂಸ್ ಮಾಡೋದು ನಾನ್ ವೆಜ್ಜಲ್ಲಿ ಅಂದರೆ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನ ಹಸ್ಬೆಂಡು ಬೋಟಿ ಮತ್ತು ಮುದ್ದೆ ಆರ್ಡ್ರ್ ಮಾಡಿದ್ರು ಗೈಸ್. ತಿಂತಾ ಇದ್ದರೆ ನಿಜವಾಗ್ಲೂ ತಿಂತಾ ಇರಬೇಕು ಅನ್ನಿಸ್ತು, ಅಷ್ಟು ಸಕ್ಕತ್ತಾಗಿತ್ತು. ಬಿಕಾಸ್ ಅವರು ಬೋಟಿ ಸಾಂಬಾರು ಆವಾಗ ತಾನೇ ಮಾಡಿದ್ರು ಅನಿಸುತ್ತೆ. ಆಹಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೀವು ಯಾರಾದರೂ ಸರ್ಜಾಪುರದಲ್ಲಿ ಬಂದರೆ ಈ ಹೋಟೆಲ್ಗೆ ವಿಸಿಟ್ ಮಾಡಿದಾಗ ಬೋಟಿ ಮಸಾಲ ಮತ್ತು ಮುದ್ದೆನ ಮಾತ್ರ ಮಿಸ್ ಮಾಡ್ದಿರ ತೊಗೊಳ್ಳಿ. ನಾವು ನಿಜವಾಗ್ಲೂ ಒಂದು ಮುದ್ದೆ ತೊಗೊಂಡಿದ್ದೆ ಅಷ್ಟೇ, ಆಮೇಲೆ ಸಾಂಬಾರು ಚೆನ್ನಾಗಿದ್ದಕ್ಕೆ ಮತ್ತೆ ಇನ್ನೊಂದು ಮುದ್ದೆ ತೊಗೊಂಡ್ವಿ, ಅಷ್ಟು ಚೆನ್ನಾಗಿತ್ತು. ನಾನು ಯಾವತ್ತೂ ಫುಡ್ ವಿಷಯದಲ್ಲಿ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಲ್ಲ, ಬಟ್ ಫಸ್ಟ್ ಟೈಮ್ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ನೀವು ಕೂಡ ತಿಂದರೆ ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಗೈಸ್. ಯಾಕೆ ಅಂದರೆ ಇದು ನನ್ನ ಒಬ್ಬಳದೇ ಅಲ್ಲ, ನನ್ನ ಹಸ್ಬೆಂಡು ಕೂಡ ಅವರು ಟೇಸ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಮುಂದೆ ಇರ್ತಾರೆ. ಓಕೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳೋದ್ರಲ್ಲಿ. ಆದರೆ ಈ ಮಸಾಲ ಮಾತ್ರ ನಮ್ಮಿಬ್ಬರಿಗೂ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ಸೊ ಇದಿರೋದು ಸರ್ಜಾಪುರದಲ್ಲಿ ಫೈರ್ ಬಿರಿಯಾನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನಗೆ ಇಷ್ಟ ಆಗಿದ್ದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಸರ್ಜಾಪುರದಲ್ಲಿ ಇರೋರಾಗಿದ್ದರೆ ಅಥವಾ ಸರ್ಜಾಪುರ ಕಡೆ ಎಂದಕ್ಕಾದರೂ ಬಂದರೆ ಅಥವಾ ಸೈಂಟ್ ಫಿಲೋಮಿನಸಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇದ್ದು ಆ ಕಡೆ ಏನಾದರೂ ನೀವು ಬಂದಾಗ ಫೈರ್ ಬಿರಿಯಾನಿ ಸರ್ಜಾಪುರದಲ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಅಲ್ಲಿ. ಆಮೇಲೆ ಒಂದು ಜ್ಯೂಸ್ ಕುಡಿಯೋಣ ಅಂತ ಬಂದರು ನನ್ನ ಹಸ್ಬೆಂಡು, ನಾವಿಬ್ರೂ ಐಸ್ ಕ್ರೀಮ್ ತಗೊಂಡ್ವಿ. ಸೊ ಇಷ್ಟೇ ಗೈಸ್, ಇವತ್ತಿನ ನಮ್ಮ ಡೇ ಹೋಗಿದ್ದು ಇದೇ ಥರ. ನಮ್ಗೆ ಇವತ್ತು ದೊಡ್ಡ ಟಾಸ್ಕ್ ಇದ್ದಿದ್ದೆ ನಮ್ಮ ಪಾಪುದು ಬುಕ್ಸ್ ಎಲ್ಲ ಕೊಟ್ಬಿಟ್ಟು ಬರೋದು. ಸೊ ಹಾಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ನಾವಿಬ್ಬರು ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಜೊತೆಗೆ ಈ ಛೋಟಾ ಭೀಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ನಮ್ಮ ದಿನ ಕಳೆದೋಯ್ತು. ಸೊ ಇನ್ನು ಹೋಗಿ ಟ್ಯೂಷನ್ ತೊಗೋಬೇಕು ಅಷ್ಟೇ. ಹೋಪ್ ನಿಮಗೆ ಈ ಒಂದು ಸ್ಮಾಲ್ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು. ಹಾಗೆ ಇನ್ನೂ ಬೇರೆ ಥರ ಯಾವ ಥರ ವೀಡಿಯೋಸ್ ಮಾಡಬಹುದು, ಫ್ಯಾಮಿಲಿ ರಿಲೇಟೆಡ್ ಅಥವಾ ಏನಾದರೂ ಫ್ರ್ಯಾಂಕ್ ವಿಡಿಯೋ, ಈ ಥರ ಏನಾದರೂ ನಿಮ್ಗೆ ಐಡಿಯಾಗಳು ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಆದಷ್ಟು ಟ್ರೈ ಮಾಡ್ತೀನಿ ಆ ರೀತಿ ವೀಡಿಯೋಸ್ ಮಾಡೋದಕ್ಕೆ, ಬಿಕಾಸ್ ನನಗೆ ಪ್ರ್ಯಾಂಕ್ ಎಲ್ಲ ಮಾಡೋಕ್ಕೆ ಬರಲ್ಲ. ಇಫ್ ಏನಾದರೂ ನಿಮಗೆ ಐಡಿಯಾಸ್ ಕೊಟ್ಟರೆ ಟ್ರೈ ಮಾಡ್ತೀನಿ.